read in Hebrews 9 and verse ನಾವು ಓದಿಕೊಳ್ಳುತ್ತೇವೆ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27. It is appointed, inasmuch as appointed for men to die once, 27ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ. and after this judgment. Now the Roman Catholic Church has taught for years, for centuries, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಅಲ್ಲಿ ವಿವರಿಸಲ್ಪಟ್ಟಿದೆ. ರೋಮನ್ ಕ್ಯಾಥೋಲಿಕ್ ಸಭೆಯು ಅನೇಕ ವರ್ಷಗಳಿಂದ, ಹಲವು ಶತಮಾನಗಳಿಂದ that there's a place called purgatory where people go and then ಶುದ್ಧೀಕರಣದ ಸ್ಥಳ ಅಥವಾ ಪರ್ಗೆಟರಿ ಎಂಬ ಸ್ಥಳದ ಬಗ್ಗೆ ಬೋಧಿಸುತ್ತಾ ಬಂದಿದೆ. you give money to the church here and pray, and those souls will gradually move out of purgatory and slowly find their way into God's kingdom. ಸತ್ತವರು ಅಲ್ಲಿಗೆ ಹೋಗಿ ಸೇರುತ್ತಾರೆ ಮತ್ತು ನೀವು ಈ ಕ್ಯಾಥೋಲಿಕ್ ಸಭೆಗೆ ಹಣ ಕೊಡುವುದಾದರೆ ಆ ಆತ್ಮಗಳು ನಿಧಾನವಾಗಿ ಅಲ್ಲಿಂದ ಮುಂದುವರೆದು ದೇವರ ರಾಜ್ಯವನ್ನು ಕೊನೆಗೆ ಪ್ರವೇಶಿಸುತ್ತವೆ ಎಂಬುದಾಗಿ. That is absolute heresy. That's not in scripture. Jesus never said that. ಇದು ದೇವನಿಂದನೆಯ ದುರ್ಬೋಧನೆಯಾಗಿದೆ. ಇದು ಸತ್ಯವೇದದಲ್ಲಿ ನಮೂದಾಗಿಲ್ಲ. ಯೇಸು ಆ ರೀತಿಯಾಗಿ ಹೇಳೇ ಇಲ್ಲ. There's one clear example of what happens after death in a true story. A true story. ಒಂದು ಸ್ಪಷ್ಟವಾದ ಉದಾಹರಣೆ ಏನಪ್ಪಾ ಅಂತಂದ್ರೆ, ಮರಣದ ನಂತರ ಏನಾಗುತ್ತದೆ ಎಂಬುವಂತ ಒಂದು ನಿಜವಾದ ಕತೆ ಇಲ್ಲಿ ಇದೆ. Of what happened when two people died. Luke chapter 16 we read about, you know, the story of the rich man and Lazarus. ಇಬ್ಬರು ವ್ಯಕ್ತಿಗಳು ಸತ್ತ ನಂತರ ಏನಾಗುತ್ತೆ ಎಂಬುದಾಗಿ. ಲೂಕ 16ನೇ ಅಧ್ಯಾಯದಲ್ಲಿ ಐಶ್ವರ್ಯವಂತನು ಮತ್ತು ಲಾಜರನ ಕುರಿತು ಕತೆ ನಿಮಗೆ ಗೊತ್ತಿದೆ. They were both Jewish people, they were both descendants of Abraham. ಇವರಿಬ್ಬರು ಯಹೂದ್ಯರು, ಇಬ್ಬರು ಅಬ್ರಹಾಮನ ಸಂತತಿಯವರು. Isaac and Jacob, they were true Israelites, they were circumcised, they were attending the ಇವರು ಈಸಾಕ ಮತ್ತು ಯಾಕೋಬನ ಸಂತತಿಯವರು ಆಗಿದ್ದರು. ಐಶ್ವರ್ಯವಂತ ಮತ್ತು ಲಾಜರ ಇಬ್ಬರು ಸುನ್ನತಿಯನ್ನ ಮಾಡಿಸಿಕೊಂಡಿದ್ದರು. synagogues. But we read that as soon as that rich man died, ಇಬ್ಬರೂ ಕೂಡ ಸಭೆಗಳಿಗೆ ಹಾಜರಾಗುತ್ತಿದ್ದರು. ಆದರೆ ನಾವು ಓದುತ್ತೇವೆ, ಆ ಐಶ್ವರ್ಯವಂತನು ಸತ್ತ ತಕ್ಷಣ, despite his having visited the synagogue every Saturday and probably knowing the scriptures, he went to hell immediately. ಆತನು ಪ್ರತಿ ಶನಿವಾರ ಸಭೆಗೆ ಹಾಜರಾಗುತ್ತಿದ್ದನು, ಉಪದೇಶಗಳನ್ನು ಅರಿದು ಕುಡಿದಿದ್ದನು, ಆದರೆ ಸತ್ತ ತಕ್ಷಣವೇ ನರಕದಲ್ಲಿ ಬಿದ್ದಿದ್ದನು. Before the doctor could certify that he is dead, the man was in hell. ವೈದ್ಯರು ಪ್ರಮಾಣೀಕರಿಸುವ ಮೊದಲೇ ಈ ಮನುಷ್ಯನು ನರಕದಲ್ಲಿ ಬಿದ್ದಿದ್ದನು. And the next day when his funeral was being conducted and all the rabbis and all were praising him for what a wonderful man he is. ಆದರೆ ಮಾರನೇ ದಿನ ಆತನ ಅಂತ್ಯಕ್ರಿಯೆಗೆ ಅನೇಕ ರಬ್ಬಾಯಿಗಳು ಬಂದು ಆತನು ಎಂತಹ ದೊಡ್ಡ ವ್ಯಕ್ತಿ ಎಂಬುದಾಗೆಲ್ಲ ಹೊಗಳುತ್ತಿದ್ದರು. And saying that he is at the feet of the Lord, he was burning in hell. ಆತನು ಕರ್ತನ ಪಾದದ ಬಳಿಯಲ್ಲಿದ್ದಾನೆ ಎಂಬುದಾಗೆಲ್ಲ ಹೇಳುತ್ತಿದ್ರು. ಆದರೆ ಆತನು ನರಕದಲ್ಲಿ ಬಿದ್ದು ಉರಿಯುತ್ತಿದ್ದನು. And that poor beggar Lazarus, whom nobody cared for, there's not mention of anything it says about. ಆದರೆ ಭಿಕ್ಷುಕನಾದ ಲಾಜರನ ಕುರಿತು ಇಲ್ಲಿ ಏನೂ ನಮೂದಾಗಿಲ್ಲ. ಆತನ ವಿಷಯವಾಗಿ ಅಲ್ಲಿ ಯಾರು ಕೂಡ ಕಾಳಜಿ ವಹಿಸಿಲ್ಲ. These two people in Luke 16, that the rich man died and he was buried. It's mentioned there, Luke 16:22. ಲೂಕ 16ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದೆ, ಐಶ್ವರ್ಯವಂತನು ಸತ್ತನು ಮತ್ತು ಹೂಣಲ್ಪಟ್ಟನು ಎಂಬುದಾಗಿ. But about Lazarus' death, there's no mention about his burial at all. What happened to him? ಆದರೆ ಲಾಜರನು ಸತ್ತಾಗ ಆತನನ್ನು ಹೂಣಲ್ಪಟ್ಟಿರುವ ಬಗ್ಗೆ ಇಲ್ಲಿ ನಮೂದೇ ಆಗಿಲ್ಲ. ಹಾಗಾದ್ರೆ ಏನಾಯ್ತಲ್ಲ ಅವನಿಗೆ? Nobody cared for him. Somebody probably took his body up and threw it into the. ಯಾರು ಕೂಡ ಆತನ ವಿಷಯವಾಗಿ ಕಾಳಜಿ ವಹಿಸಿಲ್ಲ. ಒಂದು ವೇಳೆ ಆತನ ದೇಹವನ್ನ ಕೆಲವರು ತೆಗೆದುಕೊಂಡು ಹೋಗಿ some waste ground somewhere and threw some mud over it. That was it. But it says the angels, Luke 16:22, carried him into paradise. ಯಾವುದೋ ಒಂದು ಜಾಗದಲ್ಲಿ ಆ ದೇಹವನ್ನ ಬಿಸಾಕಿ ಅದರ ಮೇಲೆ ಮಣ್ಣು ಹಾಕಿರಬಹುದು. ಲೂಕ 16ನೇ ಅಧ್ಯಾಯ 22ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದೇವದೂತರು ಆತನನ್ನ ತೆಗೆದುಕೊಂಡು ಪರದೇಶಕ್ಕೆ ಒಯ್ದರು ಎಂಬುದಾಗಿ. So this is the only place in the Gospels where Jesus clearly says of what happened to two people. ಸುವಾರ್ತೆಗಳ ಇದೊಂದೇ ಭಾಗದಲ್ಲಿ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಬ್ಬರು ವ್ಯಕ್ತಿಗಳು ಸತ್ತ ನಂತರ ಏನಾಗತ್ತೆ ಅಂತ. Immediately after they died, and it had nothing to do with ಈ ಇಬ್ಬರು ವ್ಯಕ್ತಿಗಳು ಸತ್ತ ನಂತರ doctrinal differences. This rich man and Lazarus believed exactly the same doctrine. ಸಿದ್ಧಾಂತಗಳ ವ್ಯತ್ಯಾಸದ ಕುರಿತು ಏನೂ ಮಾಡ್ಲಿಕ್ಕಾಗಲಿಲ್ಲ. ಐಶ್ವರ್ಯವಂತನು ನಂಬಿಕೊಂಡಿದ್ದ ಸಿದ್ಧಾಂತವನ್ನೇ ಲಾಜರನು ನಂಬಿದ್ದನು. They believed in the God who delivered the Israelites from ಅವರು ಈ ರೀತಿಯಾಗಿ ನಂಬಿದ್ದರು, ದೇವರು ಇಸ್ರಾಯೇಲರನ್ನ ಬಿಡಿಸಿದರು ಎಂಬುದಾಗಿ. Egypt, and they were God's people and all that. But ಐಗುಪ್ತದಿಂದ ದೇವಜನರನ್ನ ಬಿಡಿಸಿದರು ಎಂಬುದಾಗಿ ನಂಬಿದ್ದರು. one of those persons who thought himself to be God's people ended up in hell
and he ತಾನು ಕೂಡ ದೇವಜನ ಎಂಬುದಾಗಿ ಎಣಿಸಲ್ಪಟ್ಟಂತ ಮನುಷ್ಯನು ನರಕದಲ್ಲಿ ಕೊನೆಗೊಂಡಿದ್ದನು ಮತ್ತು ಆತನು has been burning in hell for the last 2000 years. ಕಳೆದ 2000 ವರ್ಷಗಳಿಂದ ನರಕದಲ್ಲಿ ಉರಿಯುತ್ತಿದ್ದಾನೆ. Don't forget that. And he is still crying out for water. ಅದನ್ನು ಯಾವತ್ತೂ ಮರಿಬೇಡ್ರಿ. ಇನ್ನೂ ಕೂಡ ಆತನು ನೀರಿಗಾಗಿ ಗೋಗರೆಯುತ್ತಿದ್ದಾನೆ, ಅಳುತ್ತಿದ್ದಾನೆ. It's only his soul, but he feels it. And can you think of all the regret he has, the opportunities he has? ಅಲ್ಲಿ ಆತನ ಪ್ರಾಣವು ಮಾತ್ರ ಇರುತ್ತದೆ, ಆದರೆ ಆತನು ಆ ಉರಿಯನ್ನು ಅನುಭವಿಸುತ್ತಾನೆ. ಆತನಿಗಿದ್ದಂತ ಅವಕಾಶಗಳ ಕುರಿತು, ಆತನ ಮರಗುವಿಕೆಯ ಕುರಿತು ನೀವು ಯೋಚಿಸುತ್ತೀರಾ? On earth that he missed out on. And he's concerned about his brothers. ಈ ಲೋಕದಲ್ಲಿ ಆತನು ಅವನ್ನೆಲ್ಲ ತಪ್ಪಿಸಿಕೊಂಡನು. ಈಗ ತನ್ನ ಸಹೋದರರ ಕುರಿತು ನೆನೆಸುತ್ತಾನೆ. He says, tell Saint Lazarus, because ಮತ್ತು ಲಾಜರನನ್ನು ಕೂಡ ನೆನೆಸುತ್ತಾನೆ. he says in Luke 16 verse 28, I got 5 brothers. ಲೂಕ 16ನೇ ಅಧ್ಯಾಯ 28ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನನಗೆ 5 ಮಂದಿ ಸಹೋದರರಿದ್ದಾರೆ ಎಂಬುದಾಗಿ. Please let Lazarus go and warn them, because they will warn them ಲಾಜರನನ್ನು ಅವರ ಬಳಿ ಕಳುಹಿಸಿಕೊಟ್ಟು ಅವರನ್ನ ಎಚ್ಚರಿಸುವಂತೆ ಕೇಳಿಕೊಳ್ಳುತ್ತಾನೆ. so that they don't come to this place of torment. Abraham said, no, they've got the Bible. ಅವರು ಈ ಯಾತನೆಯ ಸ್ಥಳಕ್ಕೆ ಬಾರದಿರಲಿ ಎಂಬುದಾಗಿ ಹೇಳುವಾಗ ಅವರ ಬಳಿ ಧರ್ಮಶಾಸ್ತ್ರವು ಗ್ರಂಥವು ಇದೆಯಲ್ಲ ಎಂಬುದಾಗಿ ಅಬ್ರಹಾಮನು ಹೇಳುತ್ತಾನೆ. So this is Abraham's answer is, they have got the Bible. ಇದು ಅಬ್ರಹಾಮನ ಉತ್ತರವಾಗಿತ್ತು. ಅವರ ಬಳಿ ಸತ್ಯವೇದವು ಅಂದರೆ ಗ್ರಂಥಗಳು ಇದೆಯಲ್ಲ ಎಂಬುದಾಗಿ. Luke 16:29, let them read the Bible. ಲೂಕ 16:29ರಲ್ಲಿ ಅಬ್ರಹಾಮನು ಈ ರೀತಿ ಹೇಳುತ್ತಾನೆ, ಅವರು ಅವುಗಳನ್ನ ಕೇಳಲಿ, ಓದಿಕೊಳ್ಳಲಿ ಎಂಬುದಾಗಿ. Let them hear what God's word says. There's no need for any angel or man to go back. ದೇವರು ಹೇಳುವಂತದ್ದನ್ನ ಅವರು ಕೇಳಿಕೊಳ್ಳಲಿ. ಯಾವ ದೇವದೂತನಾಗಲಿ ಮನುಷ್ಯನಾಗಲಿ ಹೋಗಿ ಹೇಳೋ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾನೆ. After death to warn them, hey fellas, you know what the Bible says is true. ಕೇಳಿರಿ, ಸತ್ಯವೇದ ಹೇಳುವಂತದ್ದು ಸತ್ಯ ಎಂಬುದಾಗಿ ಎಚ್ಚರಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾನೆ. There's an eternal hell, there's an eternal heaven. There's no need for that. If they don't believe the Bible, ನಿತ್ಯತ್ವದ ನರಕ ಇದೆ, ನಿತ್ಯತ್ವದ ಪರಲೋಕ ಇದೆ ಎಂಬುದಾಗಿ ಎಚ್ಚರಿಸುವ ಅವಶ್ಯಕತೆ ಇಲ್ಲ. ಅವರು ಸತ್ಯವೇದವನ್ನ ನಂಬಲಿಲ್ಲ ಅಂದ್ರೆ they will not, no matter what, whoever comes and tells them, they'll not believe. But he said in verse 30, ಯಾರು ಬಂದು ಏನೇ ಹೇಳಿದ್ರು ಅವರು ನಂಬೋದಿಲ್ಲ ಎಂಬುದಾಗಿ ಹೇಳುತ್ತಾನೆ ಅಬ್ರಹಾಮನು. 30ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ. now listen to this. This rich man finally understands ಕೇಳಿಸಿಕೊಳ್ಳ್ರಿ ಇದನ್ನ. ಈ ಐಶ್ವರ್ಯವಂತನು ಕಡೆಯದಾಗಿ ಇದನ್ನ ಅರ್ಥ ಮಾಡಿಕೊಂಡನು. why he is in hell. ತಾನು ನರಕದಲ್ಲಿ ಯಾಕೆ ಬಿದ್ದಿದ್ದೇನೆ ಎಂಬುದಾಗಿ. Listen to the gospel being preached from hell. ನರಕದಿಂದ ಆ ಐಶ್ವರ್ಯವಂತನು ಬೋಧಿಸುವ ಸುವಾರ್ತೆಯನ್ನ ಕೇಳಿಸಿಕೊಳ್ಳಿರಿ. Abraham, if someone goes from the dead to preach to them, then they will repent. ಆ ಐಶ್ವರ್ಯವಂತನು ಈ ರೀತಿಯಾಗಿ ಹೇಳ್ತಾನೆ, ಅಬ್ರಹಾಮನೇ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಎಂಬುದಾಗಿ. Then they will turn from their sin. He knows it's because he didn't turn from his sin. ಅವರು ಪಾಪದಿಂದ ತಿರುಗಿಕೊಳ್ಳುತ್ತಾರೆ ಅಬ್ರಹಾಮನೇ ಎಂಬುದಾಗಿ ಹೇಳಿದನು. ಆತನಿಗೆ ಗೊತ್ತಾಯ್ತು ತಾನು ಪಾಪಗಳಿಂದ ತಿರುಗಿಕೊಳ್ಳಲಿಲ್ಲ ಎಂಬುದಾಗಿ. That he is in hell. That's the gospel. If they do not repent, ಅದಕ್ಕಾಗಿ ಆತನು ನರಕದಲ್ಲಿದ್ದಾನೆ. ಇದೇ ಸುವಾರ್ತೆ. ಅವರು ಒಂದು ವೇಳೆ ಮಾನಸಾಂತರ ಪಡೆದಿದ್ದರೆ, if they do not turn from their sin, if they do not turn from their selfish, ಅವರು ತಮ್ಮ ಸ್ವಾರ್ಥತೆಯಿಂದ ಮತ್ತು ಪಾಪದಿಂದ ತಿರುಗಿಕೊಳ್ಳಲಿಲ್ಲವಾದರೆ, worldly way of life towards God, no matter what religion they preach, ದೇವರ ಕಡೆಗೆ ಲೋಕದ ಜೀವಿತವನ್ನ ಹೊಂದಿದ್ದರೆ, ಅವರು ಯಾವ ಧರ್ಮವನ್ನು ಬೋಧಿಸಿದರೂ ಕೂಡ, no matter how much they read the Bible and go to the church or synagogue regularly, they are going to land up with me here. ಅವರು ಸತ್ಯವೇದವನ್ನು ಎಷ್ಟೇ ಓದಿದರೂ ಸಭೆಗೆ ಸತತವಾಗಿ ಹಾಜರಾದರೂ ಕೂಡ ಕೊನೆಯದಾಗಿ ನನ್ನ ಜೊತೆ ನರಕದಲ್ಲಿ ಬೀಳುತ್ತಾರೆ ಎಂಬುವಂತ ಸತ್ಯವನ್ನು ಅರಿತುಕೊಂಡನು. So please send somebody to warn them, and listen to Abraham's reply in Luke 16:31. ದಯಮಾಡಿ ಯಾರನ್ನಾದರೂ ಎಚ್ಚರಿಸಲು ಕಳಿಸು ಎಂಬುದಾಗಿ ಹೇಳುವಾಗ ಅಬ್ರಹಾಮನ ಪ್ರತಿಕ್ರಿಯೆಯನ್ನ ನೋಡ್ರಿ. ಲೂಕ 16:31ರಲ್ಲಿ, if they don't read the Bible, if they don't believe the Bible, even if somebody rises from the dead, ಅವರು ಸತ್ಯವೇದವನ್ನು ಓದಲಿಲ್ಲ ಅಂದರೆ ಮತ್ತು ಸತ್ಯವೇದವನ್ನು ನಂಬಲಿಲ್ಲ ಅಂದರೆ, ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಸಹ they will not be convinced. Jesus has now risen from the dead, ಅವರು ಒಪ್ಪುವುದಿಲ್ಲ. ಯೇಸು ಈಗ ಮರಣದಿಂದ ಎದ್ದು ಬಂದಿದ್ದಾರೆ. but they are not convinced because you see the tremendous emphasis ಅವರು ಅದನ್ನ ಒಪ್ಪುವುದಿಲ್ಲ. ಇದನ್ನ ನೀವು ನೋಡ್ರಿ, ಇಲ್ಲಿ ಒತ್ತಿ ಹೇಳುವಂತದ್ದನ್ನ. to two things that people in hell give to. Please listen to this. This is a message from hell. ನರಕದಿಂದ ಜನರು ಹೇಳುವಂತ ಈ 2 ಸಂಗತಿಗಳನ್ನ ನೋಡ್ರಿ. ಇಲ್ಲಿ ನರಕದಿಂದ ಬಂದಂತಹ ಈ ಸಂದೇಶವನ್ನ ಕೇಳಿಸಿಕೊಳ್ಳ್ರಿ. From a man who's facing eternity in hell,
he tells us about two things. One, he says you got to repent. ನಿತ್ಯತ್ವದ ನರಕದಲ್ಲಿ ಬಿದ್ದಂತಹ ವ್ಯಕ್ತಿಯು ಎರಡು ಸಂಗತಿಗಳನ್ನ ಹೇಳುತ್ತಾನೆ. ಮೊದಲನೆಯದಾಗಿ ಹೇಳುತ್ತಾನೆ, ಮಾನಸಾಂತರ ಪಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. You got to turn from your sin. ಪಾಪದಿಂದ ತಿರುಗಿಕೊಳ್ಳಿರಿ ಎಂಬುದಾಗಿ. That's why that's been the main burden of my preaching for 45 years. ನಾನು ಕಳೆದ 45 ವರ್ಷಗಳಿಂದ ಭಾರದಿಂದ ಮಾಡುವಂತ ಬೋಧನೆ ಇದೇ ಆಗಿದೆ. ಅಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿದೆ. And the second thing is that both Abraham repeatedly says, ಎರಡನೇ ಸಂಗತಿ ಏನಪ್ಪಾ ಅಂದ್ರೆ, ಅಬ್ರಹಾಮನು ಇಲ್ಲಿ ಪದೇ ಪದೇ ಹೇಳುವಂತದ್ದೇನಪ್ಪಾ ಅಂದ್ರೆ, the Bible verse 29, the Bible verse 31. Those days it was Moses and the prophets. That means from Genesis 29 ಮತ್ತು 31ನೇ ವಚನದಲ್ಲಿ ಸತ್ಯವೇದ ಎಂಬುದಾಗಿ ಒತ್ತಿ ಹೇಳುತ್ತಾನೆ ಅಬ್ರಹಾಮನು. ಆ ಸಮಯದಲ್ಲಿ ಮೋಶೆ ಮತ್ತು ಪ್ರವಾದಿಗಳು, ಅಂದರೆ ಆದಿಕಾಂಡದಿಂದ the first book of Moses all the way to Malachi, the last prophet. He's talking about the 39 books of the Old Testament. ಹಳೆ ಪ್ರವಾದಿಯಾದ ಮಲಾಕಿವರೆಗೂ ಹೇಳುವಂತದ್ದು. ಅಬ್ರಹಾಮನು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿನ 39 ಪುಸ್ತಕಗಳ ಕುರಿತು ಹೇಳುತ್ತಿದ್ದಾನೆ. Today we have got 66 books of the whole Bible. Notice the emphasis in heaven to the Bible. ಈ ದಿನ ನಾವು ಸತ್ಯವೇದದ 66 ಪುಸ್ತಕಗಳನ್ನು ಹೊಂದಿದ್ದೇವೆ. ಪರಲೋಕದಲ್ಲಿ ಏನು ಒತ್ತಿ ಹೇಳುತ್ತೆ ಎಂಬುದಾಗಿ ಇಲ್ಲಿ ಗುರುತಿಸ್ರಿ, ಸತ್ಯವೇದ ಎಂಬುದಾಗಿ ಹೇಳುತ್ತೆ. They got the Bible. Let them read that. If they don't listen to what's written in the Bible, even if someone rises from the dead, they will not believe. ಅವರು ಸತ್ಯವೇದವನ್ನು ಹೊಂದಿದ್ದಾರೆ, ಅದನ್ನು ಓದಿಕೊಳ್ಳಲಿ ಎಂಬುದಾಗಿ ಹೇಳುತ್ತೆ. ಸತ್ಯವೇದದಲ್ಲಿ ಬರೆದಿರುವಂತದ್ದನ್ನು ಅವರು ನಂಬಲಿಲ್ಲ ಅಂದ್ರೆ ಸತ್ತು ಎದ್ದು ಹೋದಂತ ವ್ಯಕ್ತಿಯನ್ನು ಕೂಡ ಅವರು ನಂಬೋದಿಲ್ಲ ಅಂತ ಹೇಳ್ತಾನೆ. Very important to read what's written in Scripture. Hebrews chapter 9 verse 27. ಸತ್ಯವೇದದಲ್ಲಿ ಬರೆದಿರುವಂತದ್ದನ್ನು ಓದಿಕೊಳ್ಳುವುದು ಬಹಳ ಪ್ರಮುಖವಾಗಿದೆ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ನೋಡಿಕೊಳ್ಳಿರಿ. It is appointed unto men once to die and after that the judgment. Now if you go to Google, ಒಬ್ಬ ಮನುಷ್ಯನು ಒಂದೇ ಸಾರಿ ಸಾಯುವುದು, ನಂತರ ನ್ಯಾಯ ತೀರ್ಪು ಎಂಬುದಾಗಿ ಅಲ್ಲಿ ಹೇಳುತ್ತೆ. ನೀವು ಅಂತರ್ಜಾಲದಲ್ಲಿ ಗೂಗಲ್ಗೆ ಹೋಗೋದಾದ್ರೆ and search for people who've gone to heaven and hell and come back, ನೀವು ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತವರನ್ನ ಹುಡುಕುವುದನ್ನ ನೀವು ನೋಡೋದಾದ್ರೆ, believe me, I checked it, there are 10 million. ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ ಅದನ್ನ, ನನ್ನನ್ನ ನಂಬ್ರಿ, ಅಲ್ಲಿ 10 ಲಕ್ಷಕ್ಕೂ ಹೆಚ್ಚು links given there. ಲಿಂಕ್ಗಳು 10 million. ತೆರೆಯಲ್ಪಡುತ್ತವೆ. 10 ಲಕ್ಷಕ್ಕೂ ಹೆಚ್ಚು ಲಿಂಕ್ಗಳು. Every one of it is a lie. ಪ್ರತಿಯೊಂದು ಸುಳ್ಳಿಂದ ಕೂಡಿದೆ. I don't believe any of these people who say they've gone to heaven or hell and come back. ಅಲ್ಲಿ ಪರಲೋಕಕ್ಕೆ ಹೋಗಿ ನರಕಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ ಎಂದು ಹೇಳುವಂತ ಜನರನ್ನ ನಾನು ನಂಬೋದಿಲ್ಲ. They're just making money, fooling people. The thing is, I have met Christians. ಅವರು ಜನರನ್ನ ಇದರಿಂದ ಮೂರ್ಖರನ್ನಾಗಿ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದಾರೆ. ನಾನು ಅನೇಕ ಕ್ರೈಸ್ತರನ್ನ ಭೇಟಿಯಾಗಿದ್ದೇನೆ who believe this type of rubbish. Why do they believe it? Just like Abraham said, they don't read the Bible. ಅವರು ಇಂತಹ ವ್ಯರ್ಥ ವಿಷಯಗಳನ್ನ ನೋಡಿ ನಂಬಿಕೊಂಡು ಕೂತಿದ್ದಾರೆ. ಯಾಕೆ ಇದನ್ನ ನಂಬಿಕೊಂಡು ಕೂತಿದ್ದಾರೆ? ಅವರು ಸತ್ಯವೇದವನ್ನ ಓದದೇ ಇರೋದರಿಂದ. They don't believe the Bible. They go to the internet more than they read the Bible. I want to ask you. ಅವರು ಸತ್ಯವೇದವನ್ನ ನಂಬೋದಿಲ್ಲ. ಅವರು ಸತ್ಯವೇದವನ್ನ ಓದೋದಕ್ಕಿಂತ ಹೆಚ್ಚಾಗಿ ಅಂತರ್ಜಾಲಗಳಿಗೆ ಹೋಗಿ ಹುಡುಕ್ತಾರೆ. ನಾನು ನಿಮಗೊಂದು ಪ್ರಶ್ನೆ ಕೇಳಿಕ್ಕೆ ಇಷ್ಟಪಡ್ತೇನೆ. How many of you know the news more than what God has to say to you through the Bible every day? ಪ್ರತಿನಿತ್ಯ ದೇವರು ನಿಮ್ಮೊಟ್ಟಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನುವುದನ್ನ ಕೇಳಿಸಿಕೊಳ್ಳುವುದಕ್ಕಿಂತ ಹೆಚ್ಚು ವಾರ್ತೆಯನ್ನ ಯಾರು ನೋಡಲು ಇಷ್ಟಪಡುತ್ತೀರಿ? I want to tell you, I don't care whether you're an NCCF or any other church, you are in danger. ನೀವು NCCF ಸಭೆಗೆ ಅಥವಾ ಬೇರೆ ಸಭೆಗೆ ಸೇರಿದವರಾಗಿರಬಹುದು, ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ನೀವು ಅಪಾಯದಲ್ಲಿದ್ದೀರಿ. If you don't know the scriptures and you don't respect the scriptures, you don't know what danger you are facing, my dear brothers sisters. My duty to tell you that. ನಿಮಗೆ ಸತ್ಯವೇದ ಗೊತ್ತಿಲ್ಲ ಅಂತಂದ್ರೆ, ನೀವು ಸತ್ಯವೇದವನ್ನ ಗೌರವಿಸುತ್ತಿಲ್ಲ ಅಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಂತಹ ಅಪಾಯವನ್ನ ಎದುರಿಸುತ್ತಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ನನ್ನ ಕರ್ತವ್ಯ ಹೇಳುವಂತದ್ದು ಹೇಳ್ತಾ ಇದ್ದೀನಿ. And don't believe all these lies of people who say they've gone to heaven or hell and come back. There was only one man who I know definitely. ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತವರಿದ್ದಾರೆ ಎಂದು ಸುಳ್ಳನ್ನು ಹೇಳುವಂತ ಜನರನ್ನ ನೀವು ನಂಬಬೇಡ್ರಿ. ನನಗೆ ಗೊತ್ತಿರುವಂತ ಒಬ್ಬ ಮನುಷ್ಯನು ನಿಶ್ಚಯವಾಗಿ went to heaven. Jesus of course came from heaven, but who went to, we know that Moses and Elijah came on the mount. ಪರಲೋಕಕ್ಕೆ ಹೋಗಿದ್ದಾನೆ. ಯೇಸು ಸ್ವಾಮಿ ಕೂಡ ಪರಲೋಕದಿಂದ ಬಂದಂತವರಾಗಿದ್ದಾರೆ. ಮೋಶೆ ಮತ್ತು ಎಲಿಯರು ಬೆಟ್ಟದ ಮೇಲೆ ಒಂದು ದರ್ಶನದಲ್ಲಿ to speak to Jesus, and they spoke about his departure in Jerusalem. But ಯೇಸುವಿನ ಸಂಗಡ ಮಾತನಾಡಲಿಕ್ಕಾಗಿ ಬಂದರು ಮತ್ತು ಅವರು ಯೆರೂಸಲೇಮಿನಲ್ಲಿ ಯೇಸುವು ಮರಣ ಹೊಂದಬೇಕಾದ ವಿಚಾರವಾಗಿ ಮಾತಾಡುತ್ತಿದ್ದರು. Peter and James and John, they don't tell us anything about talking to Moses and Elijah, what they heard there. No. ಮೋಶೆ ಎಲಿಯರು ಮಾತನಾಡಿದಂತ, ಅದನ್ನ ಕೇಳಿಸಿಕೊಂಡಂತ ಪೇತ್ರ, ಯಾಕೋಬ, ಯೋಹಾನರು ಅದರ ಬಗ್ಗೆ, ಅದರ ವಿಷಯವಾಗಿ ಎಲ್ಲೂ ಮಾತನಾಡಲಿಲ್ಲ. And the only person in the Bible you read other than that who went to heaven and came back
is ಪರಲೋಕಕ್ಕೆ ಹೋಗಿ ವಾಪಸ್ ಬಂದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಸತ್ಯವೇದದಲ್ಲಿ ಓದ್ಕೊಳ್ಳೋದಾದ್ರೆ ಅದು I believe that one case, and that is the Apostle Paul. ಅದನ್ನ ನಾನು ನಂಬುತ್ತೇನೆ. ಅದು ಒಂದೇ ಒಂದು ಪ್ರಕರಣವು ನಮೂದಾಗಿದೆ ಸತ್ಯವೇದದಲ್ಲಿ. ಅದು ಯಾರಪ್ಪ ಅಂದ್ರೆ ಅಪೊಸ್ತಲನಾದ ಪೌಲನು. And the Holy Spirit inspired him to write something here to warn us about all these millions of people who say they've gone to heaven and hell today. ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಿದ್ದಾರೆ ಅಂತ ಹೇಳುವಂತ ಜನರನ್ನ ಎಚ್ಚರಿಸುವ ಸಲುವಾಗಿ ಅದರ ಬಗ್ಗೆ ಬರೆದು ಅವರನ್ನ ಎಚ್ಚರಿಸುವಂತ ಪವಿತ್ರಾತ್ಮನು ಪೌಲನನ್ನ ಪ್ರೇರೇಪಿಸಿದರು. 2 Corinthians 12, he says, I was caught up into paradise. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೌಲನ್ ಹೇಳ್ತಾನೆ, ನಾನು ಪರದೈಸಕ್ಕೆ ಒಯ್ಯಲ್ಪಟ್ಟೆನು. Paradise is the third heaven. 2 Corinthians 12 verse 4. ಪರದೈಸು ಮೂರನೇ ಲೋಕ. 2 ಕೊರಿಂಥ 12ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ. And listen to this. I heard certain words there. ಕೇಳಿಸಿಕೊಳ್ಳಿರಿ ಇದನ್ನ, ನಾನು ಪರದೈಸಲ್ಲಿ ಕೆಲವು ಮಾತುಗಳನ್ನ ಕೇಳಿಸಿಕೊಂಡೆನು ಎಂಬುದಾಗಿ ಪೌಲನ್ ಹೇಳ್ತಾನೆ. Paul actually went to heaven, to the immediate presence of God. ನಾನು ಪರದೈಸಕ್ಕೆ ಒಯ್ಯಲ್ಪಟ್ಟೆನು, ದೇವರ ಸಮ್ಮುಖಕ್ಕೆ ಹತ್ತಿರವಾಗಿದ್ದೆನು ಎಂಬುದಾಗಿ ಹೇಳ್ತಾನೆ. Where Jesus is there and he heard number of things being spoken there. ಅಲ್ಲಿ ಯೇಸು ಸ್ವಾಮಿ ಕೂಡ ಇದ್ರು, ಅಲ್ಲಿ ಅನೇಕ ಸಂಗತಿಗಳನ್ನ ನಾನು ಕೇಳಿಸಿಕೊಂಡೆನು. And he said they are inexpressible, very difficult to express them, and ಅವು ನುಡಿಯಲು ಅಶಕ್ಯವಾದಂತ ಮಾತುಗಳು ಎಂಬುದಾಗಿ ಹೇಳ್ತಾನೆ ಪೌಲನು. I'm not permitted to speak about it. That's the thing I wanted you to notice there. ಅದರ ಬಗ್ಗೆ ನಾನು ಮಾತನಾಡಲು ಅನುಮತಿಸಲ್ಪಟ್ಟಿಲ್ಲ ಎಂಬುದಾಗಿ ಪೌಲನ್ ಹೇಳ್ತಾನೆ. ಅದನ್ನೇ ನೀವು ಗುರುತಿಸಬೇಕಾದದ್ದಿಲ್ಲಿ. I'm not permitted to tell anyone. 2 Corinthians 12:4, what I heard there. 2 ಕೊರಿಂಥ 12ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನ್ ಹೇಳುತ್ತಾನೆ, ನಿಮಗೆ ಹೇಳಲು ನಾನು ಅನುಮತಿಸಲ್ಪಟ್ಟಿಲ್ಲ ಎಂಬುದಾಗಿ. To believe that's eternal truth, that a man, even if God takes him to heaven like Paul, he's not permitted to ever talk about it to any human being. ಇದನ್ನ ನಂಬಿರಿ, ಇದು ನಿತ್ಯತ್ವದ ಸತ್ಯ. ಪೌಲನಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟರೂ ಕೂಡ ಮತ್ತೊಬ್ಬರಿಗೆ ಹೇಳಲು ಆತನು ಅನುಮತಿಸಲ್ಪಟ್ಟಿರಲಿಲ್ಲ. Then how is it so many Christians believe all this rubbish written in books about people who've gone to heaven and hell? Please don't believe all this. ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತಹ ಜನರಿದ್ದಾರೆ ಎಂದು ಹೇಳುವಂತ ಪುಸ್ತಕಗಳನ್ನ ನಂಬಿರುವಂತ ಅನೇಕ ಕ್ರೈಸ್ತರಿದ್ದಾರೆ. ಇಂತಹ ವಿಷಯಗಳನ್ನ ನೀವು ನಂಬಬೇಡ್ರಿ. There's only one book in the world that tells us the truth, and that's the Bible. And it's very, very important. I say this because ಲೋಕದಲ್ಲಿ ಒಂದೇ ಒಂದು ಪುಸ್ತಕ ಸತ್ಯವನ್ನ ಮಾತನಾಡುವಂತದ್ದು, ಅದು ಸತ್ಯವೇದವಾಗಿದೆ. ನಾನು ನಿಮಗೆ ಒಂದು ಪ್ರಮುಖವಾದ ವಿಷಯವನ್ನ ಹೇಳಲು ಬಯಸುತ್ತೇನೆ. there are so many stories going around, and you may be clear, but make sure your children also don't believe all that nonsense when they grow up. ಲೋಕದ ಸುತ್ತ ಅನೇಕ ಸಂಗತಿಗಳು, ಸುಳ್ಳುಗಳು ನಡೀತಾ ಇರಬಹುದು. ನಿಮಗೆ ಇದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿರಬಹುದು, ಆದರೆ ನಿಮ್ಮ ಮಕ್ಕಳು ಬೆಳೆದಾಗ ಅದನ್ನು ನಂಬದಂತೆ ಎಚ್ಚರ ವಹಿಸಿರಿ. Because there are stories like that of, there was a story of ಒಂದು ಕತೆ ಇದೆ. a child who had an accident and wrote a book about it, published by a reputed Christian publisher. ಒಂದು ಮಗು ಅಪಘಾತಕ್ಕೆ ಒಳಗಾಗತ್ತೆ, ನಂತರ ಆ ಮಗು ಒಂದು ಪುಸ್ತಕ ಬರೆಯುತ್ತೆ. ಆ ಪುಸ್ತಕವು ಹೆಸರಾಂತ ಕ್ರೈಸ್ತ ಪ್ರಕಾಶಕರಿಂದ ಪ್ರಕಟಗೊಳ್ಳುತ್ತದೆ. And he said how he went to describe the whole thing, and 10 or 15 years later when he grew up, ಇಡೀ ಸಂಗತಿಗಳನ್ನ ಅದರ ಬಗ್ಗೆ ವಿವರಿಸುತ್ತೆ. ನಂತರ ಆ ಮಗು ಬೆಳೆದು 10-15 ವರ್ಷಗಳ ನಂತರ that same boy said the whole thing was a lie. ಅದೇ ಹುಡುಗ ಹೇಳ್ತಾನೆ, ನಾನು ಹೇಳಿರುವಂತ ಎಲ್ಲಾ ವಿಷಯಗಳು ಸುಳ್ಳು ಎಂಬುದಾಗಿ. My father told me to write all that, and he made a lot of money by selling that book, and that it's one of the most reputed Christian publishers in America who published. ಆ ಹುಡುಗನು ನಂತರದಲ್ಲಿ ಹೇಳ್ತಾನೆ, ನನ್ನ ತಂದೆ ಈ ರೀತಿಯಾಗಿ ಬರಲಿಕ್ಕೆ ಹೇಳಿದ್ರು, ನಾನು ಬರದೆ, ಹಾಗೂ ನನ್ನ ತಂದೆ ಈ ಪುಸ್ತಕ ಮಾರಾಟದಿಂದ ಹೆಚ್ಚು ಹಣ ಕೂಡ ಮಾಡಿದ್ರು. ಈ ಪುಸ್ತಕವು ಹೆಸರಾಂತ ಕ್ರೈಸ್ತ ಪ್ರಕಾಶಕರಿಂದ ಪ್ರಕಟಗೊಂಡಿತ್ತು. And of course they had to withdraw it. But for so many 10 or 15 years people believed this nonsense. ನಂತರ ಇವರುಗಳು ಈ ಪುಸ್ತಕವನ್ನ ರದ್ದುಗೊಳಿಸಿ ಹಿಂತಿರುಗಿ ಪಡ್ಕೊಂಡ್ರು ಕೂಡ ಅನೇಕ ಜನರು 10-15 ವರ್ಷಗಳಿಂದ ಈ ಅಸಂಬದ್ಧವಾದ ವಿಚಾರಗಳನ್ನ ನಂಬಿದ್ದರು. Till the boy grew up and said this was all fake, just a way to make money. ಬೆಳೆದ ನಂತರ ಆ ಮಗು ಹೇಳ್ತು, ಇದನ್ನ ಹಣ ಮಾಡಲಿಕ್ಕೋಸ್ಕರ ಬರೆದಿದ್ದು, ಇದು ಸುಳ್ಳು ಎಂಬುದಾಗಿ. So dear brothers, there are a lot of deception going on in this area. That's why I mentioned. ಪ್ರಿಯ ಸಹೋದರರೇ, ಈ ಒಂದು ಕ್ಷೇತ್ರದಲ್ಲಿ ಅನೇಕ ವಂಚನೆಯು ನಡೆಯುತ್ತಿದೆ, ಅದಕ್ಕಾಗಿ ನಾನು ಇದನ್ನ ಹೇಳಿದೆ.